ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿವ್ ಲೈಫ್ ವಿತ್ ಕಲ್ಯಾಣಿ. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಹಾಯ್, ಮೈ ನೇಮ್ ಇಸ್ ಕಲ್ಯಾಣಿ ರಾಹುಲ್ ಅರ್ಗಿದೆ ಆ್ಯಂಡ್ ಐ ವಿಲ್ ಬಿ ರಿಯಲಿ ಹ್ಯಾಪಿ ಇಫ್ ಯು ಟೇಕ್ ಅ ಮೂಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಲೋ. ಸೊ ನಾನು ಈಗ ತನಕ ಎಷ್ಟು ಶಾರ್ಟ್ಸ್ ಆಗಲಿ ಮಿನಿ ವ್ಲಾಗ್ ಯೂಟ್ಯೂಬಲ್ಲಿ ಹಾಕಿದ್ದೆ ಅಲ್ಲ, ಪೋಹಾ ರೆಸಿಪಿ ಆಗಲಿ, ಮೋತಿಚೂರ್ ಲಡ್ಡು ರೆಸಿಪಿ ಆಗಲಿ, ಆ ರೆಸಿಪಿ ಕಮೆಂಟ್ಸಲ್ಲಿ ನನಗೆ ಪ್ರತಿಯೊಬ್ಬರು ಕೇಳಿದರು ಬಿರಿಯಾನಿ ರೆಸಿಪಿ ರೆಕಾರ್ಡ್ ತೋರಿಸ್ರಿ ಅಂತ ಕೇಳಿ. ಸೊ ಅದಕ್ಕೆ ನಾನೀಗ ಹೇಗೋ ಶ್ರಾವಣ ಆಗೋಯ್ತು ಮತ್ತು ಗಣಪತಿ ಆಗೋಯ್ತಲ್ಲ, ಈಗ ಎಲ್ಲರೂ ಮತ್ತೆ ನಾನ್ ವೆಜ್ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಸೊ ಅದಕ್ಕೆ ಇವತ್ತು ಬಂದುಬಿಟ್ಟು ನಾನು ಬಿರಿಯಾನಿ ರೆಸಿಪಿ ಅಂತ ಶೂಟ್ ಮಾಡಿದ್ದೆ ನಿಮಗೋಸ್ಕರ. ಸೊ ಈಗ ಬಂದುಬಿಟ್ಟು ನಾನು ಆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೇನೆ. ಸೊ ಅದಕ್ಕೆ ಈ ಕ್ಲಿಪ್ ಆದ ನಂತರ ನಿಮಗೆ ರೆಸಿಪಿ ಕ್ಲಿಪ್ನ ಆ್ಯಡ್ ಮಾಡ್ತೇನೆ. ಪ್ಲಸ್ ಕ್ವಾಂಟಿಟಿ ಬಂದುಬಿಟ್ಟು ಈಗ ನಾನು ಸದ್ಯಕ್ಕೆ 1/2 kg ಇಟ್ಟಿದೆ, ಯಾಕಂದರೆ ಬಲ್ಕಲ್ಲಿ ಮಾಡಿ ತೋರಿಸ್ರೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ನಾನೀಗ ಕ್ವಾಂಟಿಟಿ ಬಂದುಬಿಟ್ಟು 1/2 kg ರೈಸ್ ಆ್ಯಂಡ್ 1/2 kg ಚಿಕನ್ ಇಷ್ಟೇ ತೋರಿಸಿದ್ದೇನೆ. ಬಲ್ಕಲ್ಲಿ ನಾನು ಯಾವಾಗಲೂ 7 to 14 ಪೀಪಲ್ಗೆ ಮಾಡ್ತಿದ್ದೆ. ನಮ್ಮ ಮನೇಲಿ 7 ಪೀಪಲ್ ಇದ್ದಾರೆ. ಸೊ ಆಫ್ಟರ್ನೂನ್ ಆ್ಯಂಡ್ ನೈಟ್ ಆದಂಗೆ 14 ಪೀಪಲ್ ಆ್ಯಡ್ ಆಗ್ತಾರಲ್ಲ, ಸೊ ಆಗ ಮಾಡ್ತಿದ್ದೆ. ಸೊ ಈಗ ಸದ್ಯ 3 ಮೆಂಬರ್ಸಿಗೆ ಅಂತ ಕೇಳಿ ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ 1/2 kg ಚಿಕನ್ ಆ್ಯಂಡ್ 1/2 kg ರೈಸ್ ಅಂತ. ಸೊ ಮೆಷರ್ಮೆಂಟ್ಸ್ ಎಲ್ಲ ಬಂದುಬಿಟ್ಟು ನಾನು ನಿಮಗೆ ಸಬ್ ಟೈಟಲ್ಸಲ್ಲಿ ಹಂಗೆ ತೋರಿಸ್ತೇನೆ ನಿಮಗೆ. ಸೊ ನೀವು ಸಹ ಮೆಷರ್ಮೆಂಟ್ಸ್ ಮತ್ತು ಪ್ರತಿಯೊಂದು ಕರೆಕ್ಟಾಗಿದ್ದರೆ ಈ ಬಿರಿಯಾನಿ ಮಾತ್ರ ಸೂಪರ್ ಹಿಟ್ ಇರುತ್ತೆ. ಆದರೆ ನೀವು ಬೇರೆ ವೀಡಿಯೋಸಿಂದ ಈ ವಿಡಿಯೋಗೆ ಕಂಪೇರ್ ಮಾಡಬೇಡಿ, ಯಾಕಂದರೆ ಈ ಬಿರಿಯಾನಿ ಬಂದುಬಿಟ್ಟು ನನ್ನ ಓನ್ ರೆಸಿಪಿ. ನಾನು ಈ ಥರನೇ ಮಾಡ್ತಾ ಬರ್ತಾಯಿದ್ದೀನಿ. ಆ್ಯಂಡ್ ನನ್ನ ಮನೆಯಲ್ಲಿ ಆಗಲಿ, ಬಳ್ಳಾರಿಯಲ್ಲಿ ಆಗಲಿ, ಸೂರತಲ್ಲೇ ಆಗಲಿ, ಎಮಿಂಗ್ನೂರ್ ಅಂತ ನಾವು ಇರ್ತೇವಲ್ಲ, ಅಲ್ಲಿ ಸಹ ಆಗಲಿ ಈ ರೆಸಿಪಿ ಚೆನ್ನಾಗಿ ಅನಿಸಿದೆ ಎಲ್ಲರಿಗೆ. ಆ್ಯಸ್ ಬಿರಿಯಾನಿ 100% ಬಿರಿಯಾನಿ, ಹೈದ್ರಾಬಾದಿ ಬಿರಿಯಾನಿ, ಮ್ಯಾಂಗ್ಳೂರಿಯನ್ ಬಿರಿಯಾನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ನಮ್ಮ ಕೈಯಲ್ಲಿರೋಷ್ಟು ನಾವು ಮಾಡಿಕೊಂಡು ಬಿರಿಯಾನಿ ಅನ್ನಲಿಕ್ಕೆ ಇದು ಥಮ್ಸ್ ಅಪ್. ಸೊ ಅದಕ್ಕೆ ಈ ಬಿರಿಯಾನಿ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೆ. ರೆಸಿಪಿ ಬಂದುಬಿಟ್ಟು ಸ್ವಲ್ಪ ರಾ ಇದೆ, ಸೊ ಕ್ವಾಲಿಟಿಯಲ್ಲಿ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನೋ ಡೌಟ್ ನೀವು ಈ ರೆಸಿಪಿ ಮನೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ A1 ರಿಸಲ್ಟ್ ಸಿಗುತ್ತೆ. ಸೊ
ಫ್ಯಾಮಿಲಿ, ನೋಡಿದ್ರಲ್ಲ ನಮ್ಮವ್ರಿಗೆ ಸಹ ತುಂಬ ಇಷ್ಟ ಆಯಿತು ಬಿರಿಯಾನಿ. ಈಗಲ್ಲ ನಾ ಮಾಡ್ತಾ ಬರ್ತಾ ಇದ್ದೇನೆ, ಆಗೋದ್ರಿಂದ ಅವ್ರಿಗೆ ಒಂದೇ ಟೇಸ್ಟ್ ಇದೆ. ಟೇಸ್ಟ್ ಒಂದೇ ಇದೆ ಅಂದರೆ ಸ್ಪೈಸ್ ಲೆವೆಲ್ ಬಂದುಬಿಟ್ಟು ಒಂದ್ಸತಿ ಹೈ ಒಂದ್ಸತಿ ಲೋ ಆಗ್ಬೋದು. ಬಟ್ ನೀವು ಮನೇಲಿ ಮಾಡಿಕೊಂಡ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೈ ಸ್ಪೈಸಲ್ಲಿ ತಿಂತೀರಾ ಇಲ್ಲ ಲೋ ಅಲ್ಲಿ ತಿಂತೀರಾ ಅಂತ. ಬಟ್ ಬಿರಿಯಾನಿ ಬಂದುಬಿಟ್ಟು ಸ್ವಲ್ಪ ಸ್ಪೈಸ್ ಇದ್ರೇ ಚೆನ್ನಾಗಿ ಅನ್ಸುತ್ತಲ್ವಾ. ಸೊ ಅದಕ್ಕೆ ಈ ರೆಸಿಪಿ ಬಂದುಬಿಟ್ಟು ನಾನು ಈಗ ಮನೆಯಲ್ಲಿ ಮಾಡ್ಕೋತೇನೆ. ಪ್ರತಿ ಸತಿ ಹೀಗೇ ಮಾಡ್ಕೋತೇನೆ, ಬೇರೆ ಏನು ಚೇಂಜಸ್ ಇರಲ್ಲ. ಯಾಕಂದರೆ ಈ ರೆಸಿಪಿಯಲ್ಲಿ ನಾನು ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೇನೆ ಪ್ರತಿಯೊಂದು ಮನೆಯಲ್ಲಿ ಇವು ಇರ್ತವೆ. ಈಗ ನಾವು ಬೇರೆ ವಿಡಿಯೋಸ್ ಎಲ್ಲ ನೋಡಿದರೆ ಅದರಲ್ಲಿ ಕ್ಯಾರಮಲೈಸ್ಡ್ ಅನಿಯನ್, ಕೇವಡ ವಾಟರ್ ಅಂತ ತುಂಬ ಜಾಸ್ತಿನೇ ಮಸಾಲೆಗಳು ಮತ್ತು ಫ್ಲೇವರ್ಸ್ ಹಾಕಿ ಮಾಡ್ತಾರೆ. ಅದನ್ನು ಏನೂ ಹಾಕೋದಿಲ್ಲ, ಅದು ಹಾಕಿದ್ರೆ ಸಹ ಇದೇ ಟೇಸ್ಟ್ ಬರುತ್ತೆ, ಹಾಕಿಲ್ಲ ಅಂದರೆ ಸಹ ಇದೇ ಟೇಸ್ಟ್ ಬರುತ್ತೆ. ಬಟ್ ಫ್ಲೇವರ್ಸ್ ಜಾಸ್ತಿ ಆಗ್ಬೋದು. ಬಟ್ ನಾ ಇಲ್ಲಿ ಅನಿಯನ್ಸ ಜಾಸ್ತಿ ಆಗೋದಿಲ್ಲ, 2 ಅನಿಯನ್ಸ್ ಆ್ಯಂಡ್ 2 ಟೊಮ್ಯಾಟೋಸ್, ದಟ್ಸ್ ಇಟ್. ಸೊ ಇಷ್ಟೇ ನಾನು ಹಾಕಿ ಮಾಡೋದು, ಜಾಸ್ತಿ ಏನೂ ಹಾಕೋದಿಲ್ಲ. ಸೊ ಈ ರೆಸಿಪಿ ನೀವು ಸಹ ಮನೇಲಿ ಮಾಡ್ಕೊಳ್ಳಿ. ಒಳ್ಳೆ ರೆಸಿಪೀಸ್ ಇನ್ನು ಮುಂದೆ ನಿಮ್ಮ ಹತ್ರ ತರ್ತೇನೆ. ಈಗದಿಂದ ಫುಡ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಒಳ್ಳೆ ರೆಸಿಪೀಸ್ ತರ್ತೇನೆ. ನೀವು ಇದೇ ಮೆಷರ್ಮೆಂಟ್ಸ್ ಹಾಕಿ ಮಾಡಿದರೆ ಬಿರಿಯಾನಿ ಮಾತ್ರ A1 ಇರ್ತಾರೆ ನಿಮ್ಮ ಮನೇಲಿ, ಎಲ್ಲರೂ ಸಹ ಖುಷಿ ಆಗ್ತಾರೆ. ಒಂದ್ಸತಿ ಮಾಡಿ ತಿನ್ನಿಸಿ. ಸೊ ಈ ಬ್ಲಾಗ್ ಬಂದುಬಿಟ್ಟು ಈ ವಿಡಿಯೋ ಬಂದುಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತೇನೆ. So please do like, share and subscribe to my channel Live Life with Kalyani and hit the bell icon below to get notified every time whenever I post a video. ಸೊ ಬೆಲ್ ಐಕನ್ ಹಿಟ್ ಮಾಡಿದರೆ ನಾನು ಯಾವಾಗೂ ಸಹ ವಿಡಿಯೋ ಪೋಸ್ಟ್ ಮಾಡ್ತೀನಲ್ಲ ಫಸ್ಟ್ ನಿಮ್ಮ ಹತ್ರನೇ ಬರುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ತುಂಬ ಲೋ ಅಲ್ಲಿ ನಡೀತಾ ಇದ್ದಾರೆ, ಪ್ಲೀಸ್ ನೋಡ್ಕೊಳ್ಳಿ. ನಿಮ್ಮ ಮೇಲೆ ಬಿಟ್ಟಿದ್ದಾನೆ. ರೆಸಿಪೀಸ್ ಒಳ್ಳೆ ರೆಸಿಪೀಸ್ ತರ್ತೇನೆ. ಸೊ ಈ ರೆಸಿಪೀಸ್ ಎಲ್ಲ ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.